ನಮಃ. ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ಪ್ರದಾನ ಮಾಡಿದಂತಹ ಪರಮ ಪೂಜ್ಯ ಅಭೀಕ್ಷ್ಣ ಜ್ಞಾನೋಪಯೋಗಿ ಅಭಿನವ ಆಚಾರ್ಯ ಶ್ರೀ 108 ಪುಣ್ಯಸಾಗರ ಮುನಿ ಮಹಾರಾಜರ ದಿವ್ಯ ಚರಣಗಳಲ್ಲಿ ಭಕ್ತಿಪೂರ್ವಕ ನಮೋಸ್ತುಗಳನ್ನು ಸಲ್ಲಿಸಿ, ಪರಮ ಪೂಜ್ಯ ಮುನಿಶ್ರೀ 108 ಪುಣ್ಯಸಾಗರ ಮಹಾರಾಜರ ಚರಣಗಳಲ್ಲಿ ಭಕ್ತಿಪೂರ್ವಕ ನಮೋಸ್ತುಗಳನ್ನು ಸಲ್ಲಿಸಿ, ಕ್ಷುಲ್ಲಕ ಮಹಾರಾಜರಲ್ಲೂ ಕೂಡ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಧರ್ಮಸ್ಥಳದ ಸುರೇಂದ್ರ ಕುಮಾರ್ ಅವರೇ, ಕರ್ನಾಟಕ ಜೈನ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಜಿತೇಂದ್ರ ಕುಮಾರ್ ಅವರೇ, ಹಾಗೆ ಎಲ್ಲ ಗಣ್ಯರೇ, ತೇಜಸ್ವಿನಿಯವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಬೆಂಗಳೂರಿನ ಶ್ರಾವಕ ಶ್ರಾವಕಿಯರೇ, ಸದ್ಭಕ್ತರೇ, ಈ ದಿನ ನಾವೆಲ್ಲರೂ ಕೂಡ ಬೆಂಗಳೂರು ಮಹಾನಗರದಲ್ಲಿ ವಿಶ್ವಶಾಂತಿ ಯುವ ಸೇವಾ ಸಮಿತಿ ರಿಜಿಸ್ಟರ್ಡ್ ಬೆಂಗಳೂರು ಇವರು ಆಯೋಜಿಸಿರ್ತಕ್ಕಂತಹ ಜಿನ ಸಹಸ್ರಾಷ್ಟ ನಾಮಾರ್ಚನೆ ಒಂದು ಕಾರ್ಯಕ್ರಮದ ವಿಶ್ವ ದಾಖಲೆ ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ಒಂದು ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಹಾಗೂ ಪರಮಪೂಜ್ಯ ಆಚಾರ್ಯ ಶ್ರೀ 108 ಉಮಾಸ್ವಾಮಿ ವಿರಚಿತ ತತ್ವಾರ್ಥ ಸೂತ್ರದ ಕನ್ನಡದ ಅನುವಾದನೆ ಹಾಗೂ ಸ್ವರಚಿತ ಭಾವಾರ್ಥ ಸಹಿತ ಪುಸ್ತಕವನ್ನು ರಚಿಸಿದಂತಹ ಪುಣ್ಯಾಮೃತ ಜಿನವಾಣಿ ಎಂಬ ನಾಮದಿಂದ ಅದನ್ನು ರಚನೆ ಮಾಡಿದಂತಹ ಪರಮಪೂಜ್ಯ ಆಚಾರ್ಯ ಶ್ರೀ 108 ಪುಣ್ಯಸಾಗರ ಮಹಾರಾಜರ ಈ ಒಂದು ಶಾಸ್ತ್ರದ ಒಂದು ವಿಮೋಚನೆ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಉಪಸ್ಥಿತರಿದ್ದೇವೆ. ಹಾಗೆ ಈ ಒಂದು ವಿಶ್ವಶಾಂತಿ ಯುವ ಸೇವಾ ಸಮಿತಿಯವರು ಆಚಾರ್ಯ ಜಿನ ಸೇನಾಚಾರ್ಯರ ವಿರಚಿತ ಈ ಒಂದು ಜಿನ ಸಹಸ್ರಾಷ್ಟ ನಾಮವನ್ನು ವಿಶ್ವ ದಾಖಲೆ ಮಾಡಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ವಿಷಯ. ಹಾಗೆ ಈ ದಿನ ಭರತ ಚಕ್ರವರ್ತಿ ಮತ್ತೆ ಈ ಭಾರತ ದೇಶದ ಕೊನೆಯ ಮುಕುಟಬದ್ಧ ರಾಜ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರಾದಂತಹ ಚಂದ್ರಗುಪ್ತ ಮೌರ್ಯರಿಗೆ ಒಂದು ಕನಸು ಬಿದ್ದಿತ್ತು. ಏನು? 16 ಸ್ವಪ್ನಗಳು ಬಿದ್ದಿತ್ತು. ಅದರಲ್ಲಿ ಹಲವಾರು ದುಸ್ವಪ್ನಗಳಿದ್ವು, ಅದರಲ್ಲಿ ಹಲವಾರು ಒಳ್ಳೆಯ ಸ್ವಪ್ನಗಳು ಕೂಡ ಇದ್ವು. ಅದರಲ್ಲಿ ಒಂದು ಸ್ವಪ್ನ ಏನು ಅಂತ ಅಂದರೆ, ಒಂದು ದೊಡ್ಡ ಬೃಹತ್ ರಥವನ್ನ 2 ಸಣ್ಣ ಎತ್ತಿನ ಸಣ್ಣ ಕರು ಅದನ್ನ ಎಳೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಏನು ಇದರ ಅರ್ಥ? ಅದನ್ನ ಅಂತಿಮ ಶ್ರುತಿಕೇವಲಿ ಭದ್ರಬಾಹು ಸ್ವಾಮಿಗಳು ಅದರ ಒಂದು ವಿವರಣೆಯನ್ನ ಕೊಡ್ತಾರೆ. ಮುಂದಿನ ಮುಂಬರುವಂತಹ ಪಂಚಮ ಕಾಲದಲ್ಲಿ ಈ ಧರ್ಮ ಎಂಬುವಂತಹ ಈ ಮಹಾರಥವನ್ನ ಯುವ ಪೀಳಿಗೆ ಇದನ್ನ ಮುಂದೆಳೆದುಕೊಂಡು ಹೋಗ್ತದೆ, ಇದರ ಧರ್ಮದ ನೇತೃತ್ವವನ್ನ ಯುವಕರು ವಹಿಸ್ತಾರೆ ಅಂತ ಹೇಳಿ ಆ ಒಂದು ಕನಸಿನ ಅರ್ಥವಾಗಿರ್ತದೆ. ಅಂತಹ ಒಂದು ಮಹಾನ್ ಸಾಮ್ರಾಟ್ ಚಂದ್ರಗುಪ್ತ ಮೌರ್ಯ ಕನಸನ್ನ ಕಂಡಿದ್ರು. ಅದು ಈ ದಿನ ನನಸಾಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡ್ಬೋದಾಗಿದೆ. ನಮಗನ್ಸ್ತದೆ ಇವರೇನು ಜಿನ ಸಹಸ್ರಾಷ್ಟ ನಾಮಾರ್ಚನೆ ಕಾರ್ಯಕ್ರಮವನ್ನ ವಿಶ್ವ ದಾಖಲೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಅಲ್ವಾ? ಈ ಕಾರ್ಯಕ್ರಮವನ್ನ ವಿಶ್ವ ದಾಖಲೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ಆದರೆ ಇವರೇನು ಯುವಕರೆಲ್ಲರೂ ಕೂಡ ಸೇರ್ಕೊಂಡು ಈ ವಿಶ್ವಶಾಂತಿ ಯುವ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ನವೀನ್ ಜಾಂಬ್ಲೆ ಅವರು ಇರ್ಬೋದು, ಚರಣ್ ಇರ್ಬೋದು, ಹಾಗೆ ಧೀರಜ್ ಇರ್ಬೋದು, ಭೂಷಣ್ ಇರ್ಬೋದು, ಈ ಎಲ್ಲ ಬೆಂಗಳೂರಿನ ಯುವಕರು ಏನು ಈ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇಡೀ ಕರ್ನಾಟಕದಲ್ಲೇ ಇಡೀ ದೇಶದಲ್ಲೇ ಯುವಕರೆಲ್ಲರೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬರುವಂಥದ್ದು ಕಡಿಮೆ ಅಲ್ವಾ? ಯಾವುದೇ ಮದುವೆ ಮುಂಜಿ ನಾಮಕರಣಕ್ಕೆ ಹೋಗೋದೇ ಕಡಿಮೆ ಆಗಿದೆ. ಯುವಕರು ಅವರವರ ಸ್ನೇಹಿತರ ಕಾರ್ಯಕ್ರಮಗಳಿಗೆ ಹೋಗ್ತಾರೆ, ಸ್ನೇಹಿತರ ಜೊತೆಗೆ ಟ್ರಿಪ್ ಹೋಗ್ತಾರೆ, ಟೂರ್ ಹೋಗ್ತಾರೆ. ಆದರೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬರ್ತಕ್ಕಂಥದ್ದು ಕಡಿಮೆ ಆಗಿದೆ. ಇಂತಹ ಒಂದು ಕಾಲಮಾನದಲ್ಲಿ ಈ ಬೆಂಗಳೂರು ಮಹಾನಗರದಲ್ಲಿ ಈ ಒಂದು 4-5 ಯುವಕರು ಸೇರಿಕೊಂಡು ಅವರುಗಳೇ ನೇತೃತ್ವವನ್ನು ವಹಿಸಿ ಈ ವಿಶ್ವ ದಾಖಲೆಯನ್ನು ಮಾಡಲಿಕ್ಕೆ ಹೊರಟಿದಾರಲ್ಲ,
ಇದೇ ಒಂದು ದಾಖಲೆ ಅಂತ ಹೇಳ್ಬೋದು ನಾವು. ಅವರು ದಾಖಲೆ ಮಾಡ್ತಕ್ಕಂಥದ್ದು ಬೇರೆ, ಆದರೆ ಇವರು ಮಾಡಲಿಕ್ಕೆ, ಈ ಯುವಕರು 4-5 ಯುವಕರು ಮಾಡಲಿಕ್ಕೆ ಹೊರಟಂತಹ ಅವರ ಮನಸ್ಸೇ ಒಂದು ದೊಡ್ಡ ದಾಖಲೆ ಅಂತ ಹೇಳಿ ನಾವು ಹೇಳ್ಬೋದು. ಯಾಕಂತಂದರೆ ಇಡೀ ಕರ್ನಾಟಕದಲ್ಲಿ ನಾವು ನೋಡ್ಬೋದು, ಎಲ್ಲರೂ ಕೂಡ ಇಡೀ ಕರ್ನಾಟಕದಾದ್ಯಂತ ಯಾರೂ ಕೂಡ ಯುವಕರು ಇಂತಹ ಒಂದು ನೇತೃತ್ವವನ್ನು ವಹಿಸಿ ಮಾಡಿದಂತಹ ಕಾರ್ಯಕ್ರಮಗಳೇ ಇಲ್ಲ, ಹಾಗೆ ಇಡೀ ದೇಶದಲ್ಲೇ ಇಲ್ಲ ಅಂಥೇಳಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು. ಹಾಗೆ ಇಂತಹ ಒಂದು ಶ್ರೇಷ್ಠ ಕಾರ್ಯಕ್ರಮವನ್ನು ಇವರೆಲ್ಲರೂ ಕೂಡ ಆ ಭಗವಂತರ ನಾಮವನ್ನು ಸ್ಮರಣೆ ಮಾಡ್ತಕ್ಕಂಥದ್ದು, ಭಕ್ತಿ ಮಾಡ್ತಕ್ಕಂಥದ್ದನ್ನು ದಾಖಲೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಹಾಗೆ ನಾವೆಲ್ಲರೂ ಕೂಡ ನಮ್ಮ ಮುಂದಿನ ಯುವ ಪೀಳಿಗೆ ಎಷ್ಟೊಂದು ಮುಂದುವರಿತಾ ಇದೆ, ಈ ಧರ್ಮದ ರಕ್ಷಣೆ, ಧರ್ಮದ ಪ್ರಭಾವನೆ ಮಾಡಲಿಕ್ಕೆ ಎಷ್ಟು ಕಾತುರರಾಗಿದ್ದಾರೆ, ಅವರೆಲ್ಲರೂ ಕೂಡ ಎಷ್ಟು ದೃಢವಾಗಿದ್ದಾರೆ ಅಂಥೇಳಿ ನಾವೆಲ್ಲರೂ ಕೂಡ ಯೋಚಿಸಿ ಸಂತೋಷವನ್ನು ಪಡಿಬೇಕು. ಹಾಗೆ ಶಾಸ್ತ್ರಗಳ ಪ್ರಕಾರ ಪಂಚಮ ಕಾಲದ ಕೊನೆಯವರೆಗೂ ಕೂಡ ಧರ್ಮ, ಜಿನಧರ್ಮ ಅಂತಕ್ಕಂಥದ್ದು ಇರ್ತದೆ. ಹಾಗೆ ದಿಗಂಬರ ಮುನಿಗಳು ಇರ್ತಾರೆ ಅಂತ ಹೇಳಿ ಹೇಳಲಾಗ್ತದೆ. ಆದರೆ ನಮಗೆ ಆ ಶಾಸ್ತ್ರ ನಿಜವಾಗ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಇಂತಹ ಯುವಕರನ್ನು ನೋಡಿದರೆ ಮುಂದೆ ನಿಜವಾಗ್ಲೂ ಪಂಚಮ ಕಾಲದ ಕೊನೆಯವರೆಗೂ ಈ ಜಿನಧರ್ಮ ಉಳಿತದೆ ಅಂಥೇಳಿ ನಮಗೆ ನಿಜವಾಗ್ಲೂ ಕೂಡ ಬಹಳ ಸಂತೋಷವಾಗ್ತದೆ. ಅಂತಹ ಒಂದು ಶ್ರೇಷ್ಠ ಕಾರ್ಯವನ್ನು ಮಾಡ್ತಾ ಇರತಕ್ಕಂತಹ ಎಲ್ಲ ನವೀನ್ ಜಾಂಬ್ಲೆ ಅವರು, ಚರಣ್ ಅವರು, ಧೀರಜ್ ಅವರು, ಭೂಷಣ್ ಅವರು, ಎಲ್ಲ ಒಂದು ಯುವ ತಂಡದವರಿಗೆ ಈ ಸಂದರ್ಭದಲ್ಲಿ ಆ ಭಗವಂತರ ಕೃಪೆ, ಆಶೀರ್ವಾದ, ಅನುಗ್ರಹ, ಹಾಗೆ ಎಲ್ಲ ಜಿನಶಾಸನ ದೇವತೆಗಳ ಒಂದು ಅನುಗ್ರಹ ಅವರ ಮೇಲೆ ಸದಾ ಇರಲಿ. ಹಾಗೆ ಯಾವುದೇ ಒಂದು ಕಾರ್ಯ ಮಾಡ್ತಕ್ಕಂತಹ, ಶ್ರೇಷ್ಠ ಕಾರ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಜಿನೇಂದ್ರ ಭಗವಂತರ ಜೊತೆಗೆ ಅವರ ಶಾಸನ ದೇವತೆಗಳು ಹಾಗೆ ಗ್ರಾಮದ ದೇವತೆಗಳು ಎಲ್ಲರಿಗೂ ಕೂಡ ಸತ್ಕಾರ, ಗೌರವವನ್ನು ಮಾಡ್ತಕ್ಕಂಥದ್ದು ಮುಖ್ಯವಾಗ್ತದೆ. ನಾವು ಪಂಚಕಲ್ಯಾಣವನ್ನು ಮಾಡ್ತೀವಿ. ಪಂಚಕಲ್ಯಾಣದಲ್ಲಿ ತೀರ್ಥಂಕರರ ಒಂದು ಗರ್ಭ ಕಲ್ಯಾಣದಕ್ಕಿಂತ ಹಿಂದಿನ ದಿನ ಒಂದು ಆರಾಧನೆ ಮಾಡ್ತಾರೆ. ಯಾವ ಆರಾಧನೆ? ಯಾಗಮಂಡಲ ಆರಾಧನೆ. ಅದರಲ್ಲಿ ಯಾರ ಪೂಜೆ ಆಗ್ತದೆ? ಯಾರ ಸತ್ಕಾರ, ಯಾರ ಗೌರವವಾಗ್ತದೆ? ಎಲ್ಲ ದೇವಾನುದೇವತೆಗಳು, ಎಲ್ಲ ಯಕ್ಷಿಯರು, ಹಾಗೆ ಎಲ್ಲ ದಿಕ್ಪಾಲಕರು ಎಲ್ಲರಿಗೂ ಕೂಡ ಗೌರವಗಳು, ಸತ್ಕಾರಗಳು ಆಗ್ತದೆ. ಯಾಕೆ ಅಂತಂದರೆ ಆ ಜಿನೇಂದ್ರ ಭಗವಂತರ ಒಂದು ಶ್ರೇಷ್ಠ ಕಾರ್ಯಕ್ರಮ, ಪಂಚಕಲ್ಯಾಣ ಮಹಾಪೂಜೆ ನಿರ್ವಿಘ್ನವಾಗಿ ಆಗಲಿ ಅಂತೇಳಿ ನಾವು ಅವರೆಲ್ಲರೂ ಕೂಡ ಬಹಳ ಗೌರವದಿಂದ, ವಿನಯದಿಂದ ಕೇಳ್ಕೊಳ್ತೀವಿ. ಅದೇ ರೀತಿಯಾಗಿ ನಾವು ಈ ಸಂದರ್ಭದಲ್ಲಿ ಎಲ್ಲ ಜಿನಶಾಸನ ದೇವತೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಆದಿನಾಥ ತೀರ್ಥಂಕರರ ಯಕ್ಷಿಯಾದಂತಹ ಚಕ್ರೇಶ್ವರಿ ಅಮ್ಮನವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀವಿ. ಈ ಯುವ ತಂಡ ಈ ಒಂದು ಭಗವಂತರ ಒಂದು ನಾಮಸ್ಮರಣೆ ಕಾರ್ಯಕ್ರಮವನ್ನು ವಿಶ್ವ ದಾಖಲೆ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಎಲ್ಲ ದೇವಾನುದೇವತೆಗಳು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಲಿ. ಹಾಗೆ ಅವರೇನು ವಿಶ್ವ ದಾಖಲೆ ಮಾಡಬೇಕು ಅಂತ ಆ ಭಾವನೆ ಸಫಲವಾಗಲಿ. ಯಾವುದೇ ಕಾರ್ಯಕ್ರಮಗಳಲ್ಲಿ ಲೋಪದೋಷ, ವಿಘ್ನಗಳು ಬರದೇ ಇರುವಂತೆ ಆ ಎಲ್ಲ ದೇವತೆಗಳು ಕೂಡ ನಡೆಸ್ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಹಾಗೆ ಈ ದಿನ ಇನ್ನೊಂದು ವಿಶೇಷ ಕಾರ್ಯಕ್ರಮ, ಪುಣ್ಯಾಮೃತ ಒಂದು ಜಿನವಾಣಿಯ ಒಂದು ವಿಮೋಚನೆ ಆಗಿರ್ತಕ್ಕಂಥದ್ದು. ಪುಣ್ಯಸಾಗರ ಮಹಾರಾಜರ ಒಂದು ವಿಶೇಷ ಕಲ್ಪನೆಯೊಂದಿಗೆ, ವಿಶೇಷ ಪರಿಶ್ರಮದಿಂದ ಈ ಒಂದು ಶಾಸ್ತ್ರದ ಪ್ರಕಾಶನ ಆಗಿರ್ತಕ್ಕಂಥದ್ದು. ಹಾಗೆ ಈ ಯುವಕರು ಮಾಡ್ತಾ ಇರತಕ್ಕಂತಹ ಈ ಶ್ರೇಷ್ಠ ಕಾರ್ಯಕ್ರಮದಲ್ಲಿ ನಾಡಿನಾದ್ಯಂತ, ಇದು ಕೇವಲ ಬೆಂಗಳೂರಿಗೆ ಸೀಮಿತವಾದಂತಹ ಕಾರ್ಯಕ್ರಮ ಅಲ್ಲ, ಪ್ರಪ್ರಥಮವಾಗಿ ಇಡೀ ಕರ್ನಾಟಕವನ್ನೇ ಸೇರಿಸಿ ಮಾಡ್ತಾ ಇರತಕ್ಕಂತಹ ಒಂದು ಕಾರ್ಯಕ್ರಮ. ಸಾವಿರಾರು ಜನ, ದಶಸಹಸ್ರಕ್ಕೂ ಅಧಿಕ ಜನಗಳನ್ನು ಸೇರಿಸಿ ಮಾಡ್ತಾ ಇರ್ತಕ್ಕಂತಹ ಒಂದು ಕಾರ್ಯಕ್ರಮ. ಎಲ್ಲರೂ ಕೂಡ ವಿಶೇಷವಾಗಿ ತನು ಮನಧನ ಸಹಕಾರವನ್ನು ನೀಡಿ ಏನು ನಿಮಗೆ ಅವಕಾಶಗಳು, ಸ್ಥಾನಮಾನಗಳು ಇದೆ, ಆ ಎಲ್ಲವನ್ನು ಕೂಡ, ಇಂತಹ ಒಂದು ಅವಕಾಶಗಳನ್ನು ಯಾರು ಕಳ್ಕೊಡ್ಬೇಡಿ, ಎಲ್ಲರೂ ಕೂಡ ಈ ಅವಕಾಶಗಳನ್ನು ಪಡೆದುಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಏನು ಧನ ಇದೆ ಅದನ್ನು ಒಳ್ಳೆ ಸ್ಥಾನದಲ್ಲಿ ಇನ್ವೆಸ್ಟ್ ಮಾಡಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮಾತಿಗೆ ಮತ್ತೊಮ್ಮೆ ಮಹಾರಾಜರ ದಿವ್ಯ ಚರಣಗಳಲ್ಲಿ ಭಕ್ತಿಪೂರ್ವಕ ನಮೋಸ್ತುಗಳನ್ನು ಸಲ್ಲಿಸಿ ಮಾತಿಗೆ ವಿರಾಮವನ್ನು ಕೊಡ್ತೀವಿ. ಓಂ ನಮಃ.